ನಿಮ್ಮ ಉದಯ ಟಿವಿಯಲ್ಲಿ ರಾಜ್ಯೋತ್ಸವ ಋತುವಿನ ಸಂಭ್ರಮ. ಕನ್ನಡದ ಬಗ್ಗೆ, ಕನ್ನಡದ ಭಾಷೆ, ಕನ್ನಡದ ಹಿರಿಮೆ, ಅದರ ಬಗ್ಗೆ ಅಭಿಮಾನ ಜಾಸ್ತಿ ಇರಲೇಬೇಕು. ಒಂದೇ ಕರ್ನಾಟಕ ಶೀಘ್ರದಲ್ಲಿ. ಆಗ್ತಿರೋ ಹುಡುಗಿ ಅಂತ ಹೇಳಿದ್ನಾ? ಭವಾನಿ, ನಾವಿಲ್ಲೇ ನಿಂತಿದ್ರೆ ಅವ್ರು ಬತ್ತಳಿಕೆಲಿರೋ ಬಾಣಗಳನ್ನೆಲ್ಲ ನಮ್ಮಲ್ಲಿ ಪ್ರಯೋಗ ಮಾಡ್ತಾ ಇರ್ತಾರೆ. ಬಾ ಹೋಗೋಣ. ಇಲ್ಲ, ನಾನು ಎಲ್ಲಿಗೂ ಬರಲ್ಲ. ಭವಾನಿ, ನಿನ್ನ ಅವ್ರ ಮಾತ್ಗೆಲ್ಲ ಬೇಜಾರು ಮಾಡ್ಕೋಬೇಡ. ಬಾ, ನಾವು ಹೊರಡೋಣ. ಇಲ್ಲ ಅಥರ್ವ, ನಾನು ಎಲ್ಲಿಗೂ ಬರಲ್ಲ. ನನ್ಗೆ ಮದುವೆನೇ ಬೇಡ. ನಿಮಗೆ ಕೈ ಮುಗಿದು ಕೇಳ್ಕೊಳ್ತೀನಿ, ನನ್ನನ್ನು ಯಾವ್ದಾದ್ರೂ ಬೆಟ್ಟದ ತುದಿ ಕರ್ಕೊಂಡೋಗಿ ತಳ್ಬೇಡಿ. ನೆಮ್ಮದಿಯಾಗಿ ಪ್ರಾಣ ಬಿಟ್ಬಿಡ್ತೀನಿ. ಭವಾನಿ, ಏನ್ ಮಾತು ಅಂತ ಆಡ್ತೀಯಮ್ಮ? ಬಿಡ್ತು ಅನ್ನು. ಅಮ್ಮ, ನೀನ್ ಸುಮ್ನೆ ಇರ್ತೀಯಾ? ಯಾಕೆ ಈ ರೀತಿ ಎಲ್ಲ ಮನ್ಸು ಚುಚ್ಚು ಹಾಗೆ ಮಾತಾಡ್ತಿದ್ಯಾ? ಅಯ್ಯೋ, ನಾನ್ ಏನ್ ಹೇಳ್ದೆ ಅಂತ ನನ್ ಮೇಲ್ ಕೋಪ ಮಾಡ್ಕೋತಿದ್ಯೇ ನೀನು? ಅಮ್ಮ, ಭವಾನಿ ಈ ಮನೆ ಸೊಸೆ. ಇಂಥ ಸೊಸೆ ಸಿಗೋದಕ್ಕೆ ನಾವು ಪುಣ್ಯ ಮಾಡಿದೀವಿ. ಇವಳ ಹೊಟ್ಟೆನಲ್ಲಿ ನಮ್ಮ ವಂಶದ ಕುಡಿ ಬೆಳೀತಾ ಇದೆ. ಈ ವಂಶನ ಬೆಳ್ಸಕ್ ಬಂದಿರೋ ದೇವತೆ ಬಗ್ಗೆ ಇಷ್ಟೆಲ್ಲ ಹಗುರವಾಗಿ ಮಾತಾಡಿದ್ರೆ ನನಗಿಷ್ಟ ಆಗಲ್ಲ. ಅದ್ ಅಮ್ಮ ಆದ್ರೂ ಸರಿನೇ, ಯಾರಾದ್ರೂ ಸರಿನೇ. ನೀನೇನು ಯೋಚನೆ ಮಾಡ್ಬೇಡಮ್ಮ, ನಿನ್ ಜೊತೆ ನಾನಿದ್ದೀನಿ. ಥ್ಯಾಂಕ್ಸ್ ಅತ್ತೆ. ಸರಿ, ಭೈರವಿ ಮನೆಗೆ ಹೊರಟಿದ್ದೀರಲ್ವಾ? ಹೋಗ್ಬಿಟ್ಟು ಬನ್ನಿ. ಅಥರ್ವ, ಜೋಪಾನ್ವಾ ಕರ್ಕೊಂಡ್ ಹೋಗಿ, ಹಾಗೆ ಜೋಪಾನ್ವಾ ಕರ್ಕೊಂಡ್ ಬಾ. ಸರಿ ಅಮ್ಮ. ಹೇಗಿದ್ರು ಅವ್ರ ಮನೆಗೆ ಹೋಗ್ತಿದ್ಯಲ್ಲ, ನಾಳೆ ಜವಳಿ ಸೆಲೆಕ್ಷನ್ ಮಾಡ್ಬೇಕು. ಎಲ್ಲ ಇಲ್ಲಿಗೆ ತರಿಸ್ತಾ ಇದ್ದೀನಿ. ಅವ್ರಿಗೂ ಎಲ್ಲ ಏನೇನ್ ಬೇಕೋ ಇಲ್ಲೇ ಸೆಲೆಕ್ಟ್ ಮಾಡ್ಕೊಳ್ಳೋಣ ಅಂತ ಹೇಳು. ಅವ್ರನ್ನೂ ಇನ್ವೈಟ್ ಮಾಡಿ ಬಂದ್ಬಿಡು. ಸರಿ ಅಮ್ಮ. ಬರ್ತೀವತ್ತೆ. ಹುಷಾರಾಗಿ ಹೋಗ್ಬಿಡ್ ಬಾ ಅಮ್ಮ. ಅಮ್ಮ ಆ ರೀತಿ ಮಾತಾಡಿದ್ರು ಅಂತ ಬೇಜಾರ್ ಮಾಡ್ಕೋಬೇಡ. ವಯಸ್ಸಾದವ್ರಲ್ವಾ, ಏನಾದ್ರೂ ಮಾತಾಡ್ತಾ ಇರ್ತಾರ ಅಷ್ಟೇ. ಸರಿ ಅತ್ತೆ. ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿದ್ರೆ ಲಕ್ಷ್ಮಿ ಒಲಿತಾಳೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಲಕ್ಷ್ಮಿನೇ ನನ್ನ ಹುಡಿಕೊಂಡು ಬಂದಿದ್ದಾಳಲ್ಲಪ್ಪ. ಭೈರವಿ, ಏನ್ ಮಾಡ್ತಿದ್ಯಾ? ಆನ್ಲೈನ್ ಟ್ರಾನ್ಸ್ಫರ್ ಏನಾದ್ರು ಮಾಡಿದ್ಯಾ ನಂಗೆ? ಓಹ್, ಲಕ್ಕಿಗೆ ಲುಕ್ಕು. ಇದ್ರ ಅರ್ಥ ಏನು ಅಂತ ಕೇಳ್ಬೋದಾ? ನಿನ್ ಟೈಮ್ ಇನ್ನೂ ಬಂದಿಲ್ಲ ಅಂತ ಅರ್ಥ. ಓಹ್, ಹೌದಾ? ಹಾಗಿದ್ರೆ ನಿನ್ ಟೈಮ್ ಇವಾಗ ಬಂದಿದೆ ಅಲ್ವಾ? ನನಗಿಷ್ಟ ಇಲ್ಲ, ನಾನ್ ಮದ್ವೆ ಆಗಲ್ಲ ಅಂತ ಹೇಳ್ತಿದ್ದೆ. ಆದ್ರೆ ಇವಾಗ ಮದ್ವೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ಯಾ? ಓ ಓ, ಇದೆಲ್ಲ ನನ್ಗೆ ಗೊತ್ತಾಯ್ತು ಅಂತಾನಾ? ಅಮ್ಮ ಹೇಳು. ಇಟ್ಸ್ ಓಕೆ, ಅದೆಲ್ಲ ಬಿಡು. ಇವಾಗ ಮೇನ್ ಮ್ಯಾಟ್ರಿಕ್ ಬರೋಣ. ದುಡ್ಡನ್ನ ಇವಾಗ ನೀನೇ ಕೊಡ್ತೀಯೋ ಇಲ್ಲ ಮಾವನ ಹತ್ರ ಹೋಗಿ ನಾನೇ ಕೇಳೋ? ಏನ್ ಲಕ್ಕಿ, ಯಾವ ಹಣದ ಬಗ್ಗೆ ಮಾತಾಡ್ತಿದ್ಯಾ? ಲಕ್ಕಿ, ಏನು ಮಾತಾಡ್ತಾನೆ ಇಲ್ಲ? ಅದು ಮಾವ. ಅದನ್ನೇ ನಾನು ಹೇಳ್ತಿದ್ದೀನಿ ಡ್ಯಾಡ್. ಇತ್ತೀಚೆಗೆ ಲಕ್ಕಿ ತುಂಬಾ ಜವಾಬ್ದಾರಿ ಇರೋ ಮನುಷ್ಯ ಆಗ್ಬಿಟ್ಟಿದ್ದಾನೆ ಡ್ಯಾಡ್. ಓಕೆ, ಹೌದಾ? ಹೌದು ಡ್ಯಾಡ್, ಆಫೀಸ್ನ ತುಂಬಾ ಚೆನ್ನಾಗಿ ನೋಡ್ಕೋತಾ ಇದ್ದಾನೆ. ಗುಡ್. ನಾನ್ ಮದ್ವೆ ಆಗಿ ಹೋದ್ಮೇಲೆ ನೀನೇ ತಾನೇ ಡ್ಯಾಡಿಗೆ ಹೆಲ್ಪ್ ಮಾಡ್ಬೇಕು ಅಂತ ಹೇಳ್ತಿದ್ದೆ. ಅದಕ್ಕೆ ಅವನು ಖಂಡಿತವಾಗ್ಲೂ ಮಾಡ್ತೀನಿ, ನಾನು ಕಂಪ್ನಿ ರೆಸ್ಪಾನ್ಸಿಬಿಲಿಟಿ ತಗೋತೀನಿ ಅಂತ ಹೇಳ್ತಾ ಇದ್ದ. ವೆರಿ ಗುಡ್. ಥ್ಯಾಂಕ್ಸ್ ಮಾವ.
ಅಷ್ಟೇ ಅಲ್ಲ ಡ್ಯಾಡ್, ಈಗ ಆಫೀಸ್ ಅಡ್ಮಿನಿಸ್ಟ್ರೇಷನ್ ಎಲ್ಲ ತುಂಬಾ ಚೆನ್ನಾಗಿದೆ. ಹೇಳಿದ ಕೆಲ್ಸನೆಲ್ಲ ಪರ್ಫೆಕ್ಟ್ ಆಗಿ ಮಾಡ್ಕೊಂಡು ಹೋಗ್ತಿದ್ದಾನೆ ನಮ್ ಲಕ್ಕಿ. ಸೂಪರ್ ಕಣೋ. ಥ್ಯಾಂಕ್ಸ್ ಮಾವ. ಅಲ್ಲಮ್ಮ, ನಾನು ಕೇಳಿದ್ದಕ್ಕೂ ನೀನು ಹೇಳಿದ್ದಕ್ಕೂ ಒಂದಕ್ಕೂ ಸಮಾಧಾನ ಇಲ್ವಲ್ಲಮ್ಮ. ಇವನೇನೋ ನಿನ್ನ ಹತ್ರ ದುಡ್ಡಿನ ವಿಷಯ ತಾನೇ ಮಾತಾಡ್ತಿದ್ದು. ಅದು ಏನು ಅಂತ ನಾನು ಕೇಳಿದ್ರೆ ನೀನ್ ಇನ್ನೇನೋ ಹೇಳ್ತಿದ್ಯಲ್ಲ. ಅದು ಜೈರಾಮ್ ಇಂಡಸ್ಟ್ರಿ ಅವರು 1 ಕೋಟಿ ದುಡ್ಡು ಕೊಡ್ಬೇಕಿತ್ತು. ಸೊ ಪೇಮೆಂಟ್ ಸೆಟಲ್ಮೆಂಟ್ ಆಯ್ತಾ ಅಂತ ಕೇಳ್ದೆ. ಅದಕ್ಕೆ ಅವನು ಇಲ್ಲ ನಾನೇ ಡೈರೆಕ್ಟ್ ಆಗಿ ಹೋಗಿ ವಸೂಲಿ ಮಾಡ್ಕೊಂಡ್ ಬರ್ತೀನಿ ಅಂತ ಹೇಳ್ದ. ಅಷ್ಟ್ರಲ್ಲಿ ನೀವು ಬಂದ್ರಿ ಅಲ್ವಾ ಲಕ್ಕಿ? ವೆರಿ ಗುಡ್. ಪರವಾಗಿಲ್ಲ. ಈ ದಿನ ನಿನ್ನ ಕಲ್ಲು ಬಂಡೆ ಅನ್ಕೊಂಡಿದ್ದೆ, ಆದ್ರೆ ಆ ಬಂಡೆ ಒಳಗೆ ಒಳ್ಳೆ ಶಿಲೆ ಆಗಿದೆಯಾ ಅಂತ ಈಗ ಗೊತ್ತಾಯ್ತು. ಅಂತೂ ನನ್ನ ಮಗಳು ಆ ಬಂಡೆ ನೋಡಿದು ಶಿಲೆ ಮಾಡಿದ್ಲು ಅಂತ ಆಯ್ತು. ಗುಡ್ ಲಕ್ಕಿ, ಕೀಪ್ ಇಟ್ ಅಪ್. ಒಂದು ಮಾತು ಡ್ಯಾಡ್ ಹತ್ರ, ನೀನ್ ನನ್ನ ಬ್ಲಾಕ್ ಮೇಲ್ ಮಾಡ್ತಿರೋ ವಿಷಯ ಹೇಳಿದ್ರೆ ಏನಾಗುತ್ತೆ ಗೊತ್ತಾ? ನೀನ್ ಹೇಗೆ ನನ್ನ ಆಟ ಆಡಿಸ್ಬೇಕು ಅನ್ಕೊಂಡಿದ್ಯೋ ಹಾಗೆ ನಾನು ನಿನ್ನನ್ನ ಆಟ ಆಡಿಸ್ಬಹುದು. ಅದಕ್ಕೆ ಬೇಕಾಗಿರೋ ಸಾಕ್ಷಿಗಳೆಲ್ಲ ನನ್ನ ಹತ್ರ ಇದೆ. ಹುಳ ತಿನ್ನಕ್ಕೆ ಕಪ್ಪೆ ಇದ್ರೆ ಕಪ್ಪೆನ ತಿನ್ನಕ್ಕೆ ಹಾವಿರುತ್ತೆ, ಹಾವ್ನ ತಿನ್ನೋದಕ್ಕೆ ಹದ್ದು ಇರುತ್ತೆ. ಇಲ್ಲಿ ಯಾರು ಯಾರಿಗೂ ದೊಡ್ಡವರಲ್ಲ. ಅವ್ರವ್ರ ಕರ್ಮ ಅವ್ರವ್ರ ತಲೆ ಮೇಲೆ ಕತ್ತಿ ಹಿಡಿದು ನಿಂತಿರುತ್ತೆ. ತಲೆ ಎತ್ತಿ ಮೆರಿಯಕ್ ಹೋದ್ರೆ ಕತ್ತಿ ನಿನ್ನೆತ್ತಿ ಒಳಗಿಳಿಯುತ್ತೆ. ಹುಷಾರ್. ಹಲೋ, ಸ್ವಲ್ಪ ನಿಲ್ಲಿ. ಏನ ನೀನ್ ಹೋಗಿ ಮಾವಂಗೆ ನನ್ ಬಗ್ಗೆ ಕಂಪ್ಲೇಂಟ್ ಮಾಡ್ತೀಯಾ? ಏನಂತ? ಲಕ್ಕಿ ನನ್ನ ಬ್ಲಾಕ್ ಮೇಲ್ ಮಾಡ್ತಿದ್ದಾನೆ ಅಂತ ಕಂಪ್ಲೇಂಟ್ ಮಾಡ್ತೀಯಾ? ಮಾಡು ಮಾಡು, ನೀನೇನ್ ಕಂಪ್ಲೇಂಟ್ ಮಾಡ್ತೀಯೋ ಮಾಡು. ಅಮ್ಮ ಅಂದ್ರೆ ಮಾವ ಏನ್ ಮಾಡ್ತಾರೆ? ಬೈಬೋದು, ಇಲ್ಲ 2 ಡೇಟ್ ಹೊಡಿಬೋದು. ಅದು ಅಲ್ದೆ ಕ್ಯಾಕ್ಟು ಅಂತ ಕತ್ತಿಡ್ದು ಮನೆಯಿಂದ ಆಚೆ ದಬ್ಬೋದು. ಆದ್ರೆ ನಾನು ಅಯ್ಯೋ ಮಾವ ತಪ್ಪಾಯ್ತು, ಏನೋ ಗೊತ್ತಿಲ್ಲ ಕೆಟ್ಟ ಕಡೆಯಲ್ಲಿ ತಪ್ಪು ಮಾಡ್ಬಿಟ್ಟೆ, ನನ್ನ ಬಿಟ್ಬಿಡಿ ಮಾವ ಅಂತ ಕೇಳ್ಕೊಂಡ್ರೆ ನಮ್ಮ ಮಾವ ಅಯ್ಯೋ ಪಾಪ ಏನೋ ಬದುಕೊಳ್ಳಿ ಬಿಡು ಅಂತ ನನ್ನನ್ನ ಬಿಟ್ಟು ಬಿಡ್ತಾರೆ. ಆಮೇಲೆ ನಾನು ಈ ಮನೇಲಿ ಇಲ್ಲೇ ಸೆಟ್ಲ್ ಆಗ್ತೀನಿ. ಆದ್ರೆ ನಿನ್ ಕತೆ ಏನು ಭೈರವಿ? ನನ್ನ ಹತ್ರ ಇರೋ ಈ ವಿಡಿಯೋನ ತಗೊಂಡೋಗಿ ವಸುಂಧರಾ ಕೈಲಿ ಕೊಟ್ರೆ ನಿನ್ನ ಜೊತೆ ನಿನ್ನ ಅಕ್ಕನ ಲೈಫು ಸರ್ವನಾಶ ಆಗುತ್ತೆ. ಯಾಕೆ ಶಾಕ್ ಆಯ್ತಾ? ಹೆದರ್ಕೋಬೇಡ, ನಾನೇನ್ ಇವಾಗ್ಲೇ ಹೋಗಿ ವಸುಂಧರಾ ಕೈಲಿ ವಿಡಿಯೋ ಕೊಡಲ್ಲ.